ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ 3 ದಿನಗಳ ಕಾಲ ದೆಹಲಿಯ ದಂಡಯಾತ್ರೆಯನ್ನು ಮುಗಿಸಿ ವಾಪಸ್ಸಾದರು. ಈಗ ತಾನೇ ವಾಪಸ್ಸಾದರು. ಅದರ ಬೆನ್ನಲ್ಲೇ ಈಗ ಸಿಎಂ ಆಪ್ತರು ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಸಚಿವ ಎಚ್ ಸಿ ಮಹದೇವಪ್ಪ ಸಾಥ್ ಕೊಟ್ಟಿದ್ದಾರೆ. ಸದ್ಯ ರಾಜ್ಯ ರಾಜಕೀಯ ವಿದ್ಯಮಾನಗಳನ್ನು ಅವರ ಗಮನಕ್ಕೆ ತಂದು ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೂ ಮುಂಚೆ 3 ದಿನಗಳ ಕಾಲ ದೆಹಲಿಯಲ್ಲೇ ಡಿಕೆ ಬ್ರದರ್ಸ್ ಬೀಡು ಬಿಟ್ಟಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ನೋಡಿ, ಇವತ್ತಿನ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನಿಮ್ಮ ನ್ಯೂಸ್ ಫಸ್ಟ್ನ ಸ್ಕ್ರೀನಲ್ಲಿ. ಸೊ ಯಾವಾಗ ಅವರು ಮೀಟ್ ಮಾಡಿ ವಾಪಸ್ ಬಂದರೋ ಅದರ ಬೆನ್ನಲ್ಲೇ ಸಿಎಂ ಬಣದ ಆಪ್ತ ಸಚಿವರು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲೇ ಭೇಟಿ ಮಾಡಿದ್ದಾರೆ. ಹೀಗಾಗಿ ಇಂದ್ರಪ್ರಸ್ಥದ ಆಟ ಏನನ್ನ ಸೂಚಿಸುತ್ತೆ? ಇನ್ನು ಯಾವುದೇ ಥರದ ಉತ್ತರ ಅಂತೂ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಬ್ರದರ್ಸ್ ಒಂದು ಮಹತ್ವದ ದಾಳವನ್ನು ಉರುಳಿಸಿರಬಹುದು. ಆ್ಯಂಡ್ ಅದಕ್ಕೆ ಪ್ರತಿದಾಳವನ್ನು ಉರುಳಿಸಲಿಕ್ಕೆ ಇವತ್ತು ಸಿಎಂ ಆಪ್ತ ಬಳಗದ ಸಚಿವರು ಅಥವಾ ಬಣದ ಸಚಿವರು ಈಗ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರನ್ನು ಮೀಟ್ ಮಾಡಿ ಅಕಸ್ಮಾತ್ ಪವರ್ ಶೇರಿಂಗ್ ಆಯಿತು ಅಂತಾದರೆ ಯಾವೆಲ್ಲ ಎಫೆಕ್ಟ್ ರಾಜ್ಯ ಕಾಂಗ್ರೆಸ್ ಮೇಲೆ, ಸರ್ಕಾರದ ಮೇಲೆ ಹಾಗೂ ಮುಂದಿನ ಚುನಾವಣೆಯ ಮೇಲೆ ಬೀರುತ್ತೆ ಅನ್ನೋದರ ಕುರಿತಾಗಿ ಬಹುಶಃ ಈ ಸಂದರ್ಭದಲ್ಲಿ ಅವರಿಗೆ ಮನದಟ್ಟು ಮಾಡಿರಬಹುದು. ಬಟ್ ಈಗ ಎರಡೂ ಬಣದ ನಾಯಕರ ಭೇಟಿ ಏನಿದೆ, ದೆಹಲಿಯ ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.